ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಲ್ಲಿ ಮೀನಾ ಹೇಳ್ತಾ ಇರ್ತಾಳೆ, ಬೇಡ ರೀ ಹೋಗೋದು, ಅವ್ರು ಏನೋ ಆದರೂ ಒಂದು ಮಾತಾಡ್ತಾರೆ, ಅದ್ರ ಬದಲು ನಾವು ಯಾಕೆ ತಲೆ ಕೆಡ್ಸ್ಕೊಬೇಕು, ಸುಮ್ಮನೆ ಇರೋಣ ಅಂತೇಳಿ ಹೇಳ್ತಿರ್ಬೇಕಿದ್ರೆ, ಅಲ್ಲ ಕಣ್ಣು ನಿನ್ನ ಬಗ್ಗೆ ರೋಡಲ್ಲಿ ನಿಂತ್ಕೊಂಡು ಅಷ್ಟೆಲ್ಲ ಬಾಯಿಗೆ ಬಂದಂಗೆ ಬೈದಿದ್ದಾರೆ, ಹೇಗ್ರಿ ನಾನು ಸುಮ್ಮನೆ ಇರೋದಕ್ಕಾಗುತ್ತೆ, ನಾನಂತವ್ರ ಹತ್ರ ಹೋಗಿ ಕೇಳ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಬೇಡ ಅಂತ ಹೇಳ್ತಿದ್ದೆ ತಾನೆ, ಅರ್ಥ ಮಾಡ್ಕೊಳ್ಳಿ ಅಂತ. ಅಯ್ಯೋ ನಿನ್ನ ಮಾತು ನಾನು ಕೇಳಲ್ಲ ಅಕ್ಕ, ಇದನ್ನೆಲ್ಲ ನೀವು ಬಂದಾಗ ನನ್ನ ಕೈಲಿ ಕೊಟ್ಟು ಕಳಿಸಿ, ನಾನು ಇವಾಗ ಮೀನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮೀನನ್ನ ಕಾಲಲ್ಲಿ ಕೂಡಿಸ್ಕೊಂಡು ಅವನು ಹೊರಟಿರ್ತಾನೆ ಅಲ್ಲಿಂದ. ಬಾ ಕೇಳೋಣ ಅನ್ನೋ ಅಷ್ಟರಲ್ಲಿ ಈ ಕಡೆ ಮನೇಲಿ ಕೂತ್ಕೊಂಡು ಈ ಕಡೆ ಶಾಂತಿನೂ ಕೂಡ ಯೋಚನೆ ಮಾಡ್ತಿರ್ತಾರೆ. ಅವ್ರ ಅಮ್ಮಂಗೆ ಹೋಗಿ ಎಲ್ಲ ವಿಷಯನೂ ಹೇಳಿದ್ರು, ಆದರೆ ಏನು ಮನೇಲಿ ಏನೂ ವಿಷಯನೇ ಗೊತ್ತಾಗ್ತಿಲ್ವಲ್ಲ ಅಂತಂದಾಗ ಅದೇ ಟೈಮ್ಗೆ ಈ ಕಡೆ ಶ್ರುತಿನೂ ಕೂಡ ಬರ್ತಿಲ್ಲ. ಏನೋ ರವಿ ಇಷ್ಟು ಬೇಗ ಬಂದಿದ್ದೀರಾ ಅಂದಾಗ, ಇದೇನು ಕೆಲಸದ ಮನೆಯೇನಾ, ನಮ್ಗೆ ಇಷ್ಟ ಬಂದಾಗ ಬರ್ಬೋದು ತಾನೆ, ಮನೆ ತಾನೇ ಇದನ್ನು ನಿಮಗೆ ಹೇಳೇನೆ ನಾವು ಬರಬೇಕಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಬಿಡಮ್ಮ ನೀನು ಇಷ್ಟ, ನಿನ್ನ ಹತ್ರ ಏನು ಮಾತಾಡೋಕ್ಕಾಗುತ್ತೆ ಅಂದಾಗ, ರವಿ ನಿನ್ನ ಹತ್ರ ಒಂದು ಪರ್ಸ್ನಲಾಗಿ ವಿಷಯ ಮಾತಾಡಬೇಕು ಅಂತ ಹೇಳ್ತಾರೆ. ಪರ್ಸ್ನಲಾಗ ಮಾತಾಡಿ ಅಂತೇಳಿ ಶ್ರುತಿ ಹೇಳ್ತಿದ್ದು, ನಾನು ಹೇಳಿದ್ದು ನಾನು ಒಬ್ಬಳೇ ಮಾತಾಡಬೇಕು ಅಂತ ಹೇಳ್ತಿಲ್ಲ, ರವಿ ಹತ್ರ ಪರ್ಸ್ನಲಾಗಿ ಮಾತಾಡಬೇಕು ಒಬ್ಬಳೇ ಅಂತೇಳಿ ಹೇಳಿದಾಗ, ಹೌದಾ ಸರಿ ಆಯಿತು ರವಿ ನೀನು ಮಾತಾಡ್ಕೊಬಾರ, ನಾನು ರೂಮಲ್ಲಿ ಇರ್ತೀನಿ ಅಂತ ಶ್ರುತಿ ಹೊಟ್ಟೋಗ್ತಾಳೆ. ಏನಮ್ಮ ಏನಾಯಿತು ಅಂತ ಕೇಳಿದಾಗ, ನಿನಗೆ ಗೊತ್ತಿಲ್ವೇನೋ ನಿಮ್ಮ ಅತ್ತೆ ಏನು ಮಾತಾಡಿದ್ರು ಅಂತ ಗೊತ್ತು ತಾನೆ ಅಂತ ಹೇಳ್ತಿರ್ಬೇಕಾದ್ರೆ, ಅತ್ತೆನ ಯಾವತ್ತೆ, ರೋಹಿಣಿ ಅಮ್ಮ ದೂರ ಇದ್ದಾರೆ, ಇನ್ನೇನು ಮೀನು ಅವ್ರ ಅಮ್ಮನ, ನೀ ಯಾವಾಗಲೂ ಅವಳ ಜೊತೆಲೇ ಇರೋ ನೀನು ಅಂತ ಹೇಳ್ತಿರ್ಬೇಕಾದ್ರೆ, ನಿಮ್ಮ ಅತ್ತೆ ಕೊಡೋ ಶ್ರುತಿಯವ್ರ ಅಮ್ಮ ಅಂದಾಗ, ಶ್ರುತಿಯವ್ರ ಅಮ್ಮನ ಏನು ಮಾತಾಡಲಿಲ್ವಲ್ಲ ಅಂತ ಹೇಳ್ತಿರ್ತಾನೆ ಅವನೂ ಕೂಡ. ಏನು ಮಾತಾಡಲಿಲ್ವಾ, ನಿನ್ನ ಹತ್ರ ಏನು ವಿಷಯನೂ ಹೇಳಿಲ್ವಾ ಅಂದಾಗ, ಇಲ್ಲಮ್ಮ ನನ್ನ ಹತ್ರ ಏನೂ ಹೇಳಿಲ್ಲ, ಯಾಕೆ ಏನು ಮಾತಾಡಿದ್ರಿ ನೀವು ಅಂತ ಹೇಳಿ ಈ ಕಡೆ ಕೇಳ್ತಾ ಇರ್ತಾನೆ. ಈ ಕಡೆ ರವಿನೂ ಕೂಡ, ಅಯ್ಯೋ ಅವ್ನಿಗೆ ಗೊತ್ತಿಲ್ವ ನಿನಗೆ ವಿಷಯ ಅಂತ ಹೇಳಿ ಈ ಕಡೆ ಶಾಂತಿನೂ ಕೂಡ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಮೀನಾ ಹಾಗೂ ಸೂರ್ಯ ಇಬ್ಬರು ಬರ್ತಾರೆ. ಎಲ್ಲೋ ನೀನು ಹೆಂಡ್ತಿ ಎಲ್ಲೋ ಅಂತ ಕೇಳ್ತಿರ್ಬೇಕಾದ್ರೆ, ರವಿ ಇದು ನನ್ನ ಹೆಂಡ್ತಿಗೆ ಅಂತ ಕೇಳ್ತಿರ್ಬೇಕಾದ್ರೆ, ನೀನು ಇವತ್ತಲ್ಲಿ ಒಂದು ಆಗಲೇ ಬಿಡಬೇಕು, ಇವತ್ತು ನೀನು ಸರಿ ಇರಬೇಕು, ಇಲ್ಲ ಈ ಮನೇಲಿ ನಾನು ಇರಬೇಕು, ಒಟ್ಟಿನಲ್ಲಿ ತೀರ್ಮಾನ ಆಗಲೇಬೇಕು ಅಂದರೆ ಈ ಕಡೆ ಸೂರ್ಯ ಕೂಡ ಜಗಳ ಆಡ್ತಿರ್ತಾರೆ. ಯಾಕೋ ಏನಂತ ನನ್ನ ಹೆಂಡ್ತಿ ಏನೋ ಮಾಡಿದಾಳೆ, ನಿನ್ನ ಹೆಂಡ್ತಿ ಎಷ್ಟೋ ಧೈರ್ಯ ನನ್ನ ಹೆಂಡ್ತಿ ಹತ್ರ ಬಂದೆ ಹಂಗೆಲ್ಲ ಮಾತಾಡೋದಕ್ಕೆ, ಅವ್ರ ಅಮ್ಮಂಗೆ ಹಂಗೆ ಹಿಂಗೆ ಅಂತ ಕೂಡ ಈ ಕಡೆ ಸೂರ್ಯ ಕೂಡ ರೇಗ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡು ಈ ಕಡೆ ಶಾಂತಿ ಕೂಡ, ಹಬ್ಬ ಕೊನೆಗೂ ಮನೇಲಿ ಒಂದು ಗಲಾಟೆ ಆಗ್ತಾ ಇದೆ, ನನಗೆ ಯಾಕೆ ಇಷ್ಟೊತ್ತಾದರೂ ಆಗಿಲ್ಲ ಅಂದ್ಕೊಂಡೆ, ಹಬ್ಬ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಇವ್ನು ಕೂಗಾಡ್ತಿರೋದು ನೋಡಿದ್ರೆ ಪಕ್ಕ ಇವತ್ತು ಒಂದಲ್ಲ ಒಂದು ಹಾಗೆ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ಅವಳು ಹೋಗ್ತಾಳೆ. ಈ ಕಡೆ ಶ್ರುತಿ ಒಬ್ಬೇ ರೂಮಲ್ಲಿ ಕುತ್ಕೊಂಡು ಫೋನ್ ಮಾಡ್ತಾ ಇರ್ಬೇಕಾದ್ರೆ ಈ ಕಡೆ ಸೂರ್ಯ ಕೂಡ ಬರ್ತಾನೆ. ಏನೇ ಬೈಕಮ್ಮ, ನಿನಗೆ ಗೊತ್ತಾಗಲ್ವ, ನಿಮ್ಮಮ್ಮ ನಿಂಗೆ ಅಷ್ಟೊಂದೆಲ್ಲ ಬಂದಿರಿ, ಈ ಕಡೆ ಮೀನಿಗೆ ಬಾಯಿಗೆ ಬಂದಂಗೆ ಬೈತಿದ್ದಾರೆ, ಅವ್ರಿಗೆ ಇಷ್ಟು ಧೈರ್ಯ ಇರಬೇಕು, ನಿನ್ಗೆ ನಾವೇ ಹೇಳ್ಕೊಟ್ಟಿದ್ವಿ ಹಂಗೆ ಹಿಂಗೆ ಅಂತ ಈ ಕಡೆ ಸೂರ್ಯ ಕೂಡ ಕೂಗಾಡ್ತಿರ್ತಾನೆ. ಶ್ರುತಿದೇನೋ ತಪ್ಪಿದೆ, ಶ್ರುತಿ ಏನೋ ಮಾಡಿದ್ರು ಒಳ್ಳೆಯವಳು ಅಂತ ಹೇಳಿ ಕಡೆ ರವಿ ಕೂಡ ಹೇಳ್ತಿರ್ಬೇಕು. ಅದನ್ನು ಕೇಳಿಸ್ಕೊಂಡು ಹಬ್ಬ ಇವ್ರು 4 ಜನ ಕೊನೆಗೂ ಕಿತ್ತಾಡ್ತಿದ್ದಾರೆ, ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿ ಕಡೆ ಈಗ ಶಾಂತಿನಿ ಕೂಡ ಹೇಳ್ತಿರ್ತಾಳೆ. ಏನು ಸೂರ್ಯ ಅವರೇ ನೀವು ಹಿಂಗೆಲ್ಲ ಮಾತಾಡ್ತಿದ್ದೀನಿ, ಯಾವ ಧೈರ್ಯದ ಮೇಲಿಂದ ನೀವು ರೂಮಿಗೆ ಬಂದರೆ ನಾನು ಮಾತಾಡಿದ್ರೆ, ಇಷ್ಟೆಲ್ಲ ಕಾರಣ ಆಗಿರೋದು ಯಾರು, ಅಲ್ಲಿ ಇದಾರಲ್ಲ ಹೋಗಿ ಅವ್ರನ್ನ ಕೇಳಿ, ಅದು ಬಿಟ್ಟು ನನ್ನ ಹತ್ರ ಬಂದು ಕೇಳಿದ್ರೆ ಏನು ಪ್ರಯೋಜನ ಅಂತ ಕೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಶಾಂತಿ ಗಂಡನೂ ಕೂಡ ಬರ್ತಾನೆ. ಯಾಕೆ ಹಿಂಗೆ ಆಡ್ತಿದ್ದೆ, ಹಿಂಗೆ ಯಾಕೆ ಜಗಳ ಆಡ್ತಿದ್ದಾರೆ ಇವರು ಅಂತ ಕೇಳಿದಾಗ, ಅಯ್ಯೋ ಅವ್ರು 4 ಜನ ಮಧ್ಯದಲ್ಲಿ ಏನೋ ಆಗಿದೆ, ಅದಕ್ಕೆಲ್ಲ ಕಾರಣ ಬಂದುಬಿಟ್ಟು ಅವಳಿದ್ದಾಳಲ್ಲ ಅವು ಕಟ್ಟವಳು, ಆ ಮೀನಿಂದನೇ ಆಗಿರೋದು, ಅದಕ್ಕೇ ಅವ್ರು 4 ಜನ ಹಂಗಿರೋ ಕಿತ್ತಾಡ್ತಿದ್ದಾರೆ ಅಂತ. ಅಲ್ಲ ಕಣ ನೀನು ಒಬ್ಬಳೇ ತಾಯಿ ಕಣ, ಅಷ್ಟು ಮಕ್ಕಳು ಕಿತ್ತಾಡ್ತಿದ್ದಾರೆ ನೋಡ್ಕೊಂಡು ಖುಷಿ ಪಡ್ತಿದ್ದಿಲ್ಲ, ನಿನಗೇನು ಅನ್ಸೋದಿಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಅನ್ಸೋದೇನ್ರಿ ಸುಮ್ಮನೆ ಮಜಾ ನೋಡ್ರಿ ಅಂತ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಅವನು ಅಲ್ಲಿಂದ ಹೋಗ್ತಾನೆ. ಯಾಕೆ ಬಂದು ಅದೇ ಟೈಮ್ಗೆ ಈ ಕಡೆ ಸೂರ್ಯ ಇದ್ದನು, ಬೇಡ ನೋಡು ರವಿ ನಿನ್ನ ಹೆಂಡ್ತಿಗೆ ಸರಿಯಾಗಿರೋದಕ್ಕೆ ಕೇಳೋ, ಅವಳಿಗೆ ಯಾಕೆ ಎಲ್ಲ ವಿಷಯನೂ ಅವ್ರ ಅಮ್ಮಂಗೋಗಿ ಹೇಳಬೇಕು ಅಂತೇಳಿ ಕೂಗಾಡ್ತಾ ಇರಬೇಕಾದ್ರೆ, ನಾವಂತೂ ಈ ಮನೇಲಿ ಇರಲಿ, ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನ ಮಾತಾಡ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಈ ಕಡೆ ಅಲ್ಲ ಕಣಮ್ಮ ನೀನು ಇಷ್ಟೊಂದು ಶಾಂತವಾಗಿರ್ತೀಯ ಮೀನಾ, ನೀನು ಯಾಕಮ್ಮ ಹಿಂಗೆಲ್ಲ ಫುಲ್ಲು ಜ್ವರಕ್ಕೆ ಕೂಗಾಡ್ತಿದ್ದೆ, ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ, ಅದಕ್ಕೆ ಹೇಳ್ತಿದ್ದಕ್ಕೆಲ್ಲ ಕಾರಣ ಬಂದ್ಬಿಟ್ಟು ಇಲ್ಲಿದ್ದಾರೆ ನೋಡಿ ನಿಮ್ಮ ಹೆಂಡ್ತಿ ಅವರಿಂದನೇ ಆಗಿದ್ದು ಅಂತೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ಅವಳ ಏನೋ ಮಾಡಿದ್ಲು ಅಂತ ಕೇಳಿದಾಗ ಅದಕ್ಕೇ ಹೇಳ್ತಿರ್ತಾನೆ, ನೋಡಿ ಈ ಮನೇಲಿ ಯಾವುದೇ ಕಾರಣಕ್ಕೂ ನಾವು ಯಾರನ್ನೂ ಮಾತಾಡ್ಸೋದಿಲ್ಲ, ರವಿ ಶ್ರುತಿನೂ ಕೂಡ ನಾವು ಮಾತಾಡ್ಸೋದಿಲ್ಲ ಅಂತೇಳಿ ಈ ಕಡೆ ಸೂರ್ಯ ಕೂಡ ಹೇಳ್ತಿರ್ತಾನೆ. ಮೀನಾ ಇದ್ದವಳು, ಹೌದು ಇದಕ್ಕೆಲ್ಲ ಕಾರಣ ಬಂದ್ಬಿಟ್ಟು ನಾನೇನು ತಪ್ಪು ಮಾಡಿಲ್ಲ, ನಾನು ಯಾಕೆ ಅನಿಸ್ಕೋಬೇಕು, ನಾನು ಇಷ್ಟೊಂದೆಲ್ಲ ಕೆಲಸ ಮಾಡಿದ್ರು ನಾನೇ ಅನಿಸ್ಕೋಬೇಕು, ಯಾವುದೇ ಕಾರಣಕ್ಕೂ ನಾನು ಶ್ರುತಿ ರವಿನೂ ಮಾತಾಡ್ಸಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಏನು ಮೀನು ಅವರೇ ಇದಕ್ಕೆಲ್ಲ ಕಾರಣ ನಾನು ಏನೋ ಥರ ಎಲ್ಲನೂ ಮಾತಾಡ್ತಿದ್ದೀರಾ, ಬೇಡ ನೋಡ್ರಿ ಶ್ರುತಿ ಸುಮ್ಮನೆ ಇದ್ರೆ ಸರಿ ಅಂತೇಳಿ ಏನ್ರಿ ಮಾಡ್ತೀರಾ, ನಿಮ್ಮ ಕೈಲಿ ಏನ್ರಿ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಶ್ರುತಿನೇ ಹೇಳ್ತೀವಿ, ಬಾಯಿ ಮುಚ್ಕೊಂಡು ಹೋದರೆ ಸಾಕು, ಮಾತಾಡ್ಸಲ್ಲ ಅಂದರೆ ಮಾತಾಡ್ಸಲ್ಲ ಅಂತ ಹೇಳಿ ಹೊಟ್ಟೋಗ್ತಾಳೆ. ಶ್ರುತಿ ಇದ್ದಳು, ಅಯ್ಯೋ ಅತ್ತೆ ಇವ್ರು ಈ ಥರ ನೀವು ಹೇಳಿ ಥರನೇ ನಾನು ಕೇಳಬೇಕಿತ್ತು, ಇವ್ರು ಇಷ್ಟೊಂದು ಇದು ಅಂದರೆ ನನಗೆ ಗೊತ್ತಿರಲಿಲ್ಲ ಅಂತ ಶ್ರುತಿ ಕೂಡ ಶಾಂತಿಗೆ ಹೇಳ್ತಿರ್ಬೇಕಾದ್ರೆ, ಉಂಕಣಮ್ಮ ಇವಳು ಸರಿ ಇಲ್ಲ,
ಅದೇನೋ ಅಂತಾರೆ ಡ್ರಾಮಾ ಕ್ವೀನ್ ಅಂತ, ಆ ಥರ ಇವಳು ಎಲ್ಲರನ್ನೂ ಬುಟ್ಟಿಗೆ ಹಾಕ್ಕೊಂತಾಳೆ. ಡ್ರಾಮಾ ಮಾಡಿ ಮಾಡಿ ಹಂಗೆ ನಿಮ್ಮನ್ನು ಬುಟ್ಟಿಗೆ ಹಾಕ್ಕೊಂಡಿದ್ಲು. ಇವಾಗ ಅವಳ ಬುದ್ಧಿ ಗೊತ್ತಾಯ್ತಲ್ಲ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅವಳ ಹತ್ರ ಮಾತಾಡಬೇಡ ಆಯಿತಾ ಅಂತ ಹೇಳ್ತಿರ್ತಾಳೆ. ಹ್ಞೂ ಅತ್ತೆ ನೀವು ಹೇಳ್ದಂಗೆ ಆಗಲಿ, ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಮಾತಾಡ್ಸಲ್ಲ, ಏನಾದರೂ ಆಗಲಿ ಅಂತ ಶ್ರುತಿನೂ ಹೇಳ್ತಾ ಇರ್ತಾಳೆ. ಯಾಕ್ರಿ ನಾನು ಇದಕ್ಕೆಲ್ಲ ಕಾರಣ, ನಾನು ಮನೇಲೆಲ್ಲ ಇಷ್ಟೆಲ್ಲ ಮಾಡಾಕ್ತೀನಲ್ಲ, ಅದಕ್ಕೆಲ್ಲ ನಿಮ್ಗೆ ಇಷ್ಟೊಂದು ಕೊಬ್ಬು ಅಂತ ಶ್ರುತಿ ಈ ಕಡೆ ಮೀನಾ ಹೇಳ್ತಿರ್ಬೇಕಾದ್ರೆ, ಶ್ರುತಿ ಯಾರಿಗ್ರಿ ಕೊಬ್ಬು, ಏನು ನೀವು ಬಿಟ್ಟಿಯಾಗಿ ಮಾಡಾಕ್ತಿದ್ದೀರಾ ಎಲ್ಲನೂ, ಏನೆಲ್ಲ ನೀವೇ ಮಾಡಿ ನೀವೇ ತಂದು ಹಾಕಿರ್ತಾರ ಮಾತಾಡ್ತಿದ್ದೀರಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಇನ್ನೇನು ನಾನು ಮಾತಾಡೋದನ್ನ ನೋಡ್ದಾ ಇವಳು ಅಲ್ಲಿಗೆ ಈ ಕಡೆ ಹೊರ್ಟೋಗ್ತಾಳೆ. ಅದಕ್ಕೆ ಶಾಂತಿ ಇದ್ದಳು, ಹಬ್ಬ ಎಷ್ಟು ಚೆನ್ನಾಗಿ ನಾನು ಬೆಂಕಿ ಹಚ್ಚಿದ್ದೀನಿ, ಹಿಂಗೆ ಕಿತ್ತಾಡ್ಕೊಂಡು ಹಿಂಗೆ ದೂರ ಆಗಲಿ, ಯಾವುದೇ ಕಾರಣಕ್ಕೆ ಇವ್ರು 4 ಜನ ಮಾತಾಡಲೇಬಾರ್ದು ಅಂತೇಳಿ ಶಾಂತಿನೂ ಕೂಡ ಖುಷಿ ಪಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆನೇ ಸೂರ್ಯ ಕೂಡ ಇದ್ದವನು. ಯಾಕೋ ಹಿಂಗೆ ಕಿತ್ತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಕೂಡ ಬಂದು ಕೇಳ್ತಾರೆ. ಅಯ್ಯೋ ಅಪ್ಪ ನೀನು ಇದನ್ನೆಲ್ಲ ಸೀರಿಯಸ್ಸಾಗಿ ತೊಗೋಬೇಡ, ಇದೆಲ್ಲ ಏನೂ ಇಲ್ಲ ಅಂತ ಹೇಳ್ತಾರೆ. ಏನೂ ಸೀರಿಯಸ್ಸಾಗಿ ತೊಗೋಬೇಡ, 4 ಜನ ನಾಯಿ ಥರ ಕಿತ್ತಾಡ್ತಿದ್ದಿರ್ಕೊಂಡು ಅಕ್ಕಪಕ್ಕದ ಮನೆಯವರೆಲ್ಲ ಕೇಳಿಸ್ಕೊಂಡು ಏನೋ ಗತಿ ಅಂತೇಳಿ ಹೇಳ್ತಿರ್ತಾರೆ. ಅಯ್ಯೋ ಅಪ್ಪ ಇದೆಲ್ಲ ಸುಮ್ಮನೆ ನಾಟಕ, ನಾವು ಒಳಗಡೆ ನಿಜವಾಗ್ಲೂ ಜಗಳ ಆಡ್ತಿರ್ಲಿಲ್ಲ, ಬಿಸ್ಕೆಟ್ ತಿಂತಾಯಿದ್ವಿ ಅಂತೇಳಿ ಹೇಳ್ತೀನಿ. ಏನೋ ಬಿಸ್ಕೆಟಾ, ಹಂಗೆ 4 ಜನ ಕೂಗಾಡ್ತಿರ್ಬೇಕು, ಏನು ಬಿಸ್ಕೆಟ್ ತಿಂತೀರ, ಏನಾಗಿದೆ ನಿನಗೆ ಅಂತ ಕೇಳ್ತಿರ್ತಾನೆ. ಅಯ್ಯೋ ಅಪ್ಪ ಇದಕ್ಕೆಲ್ಲ ಕಾರಣ ಬಂದ್ಬಿಟ್ಟು ಸಕ್ಕರೆ ಶಾಂತಿ ಸಕ್ಕರೆ ಬೆಲೆ ಶಾಂತಿ ಇದ್ದಾಳಲ್ಲ ಅವಳ ಇದಕ್ಕೆಲ್ಲ ಕಾರಣ ಅಂತೇಳಿ ಈ ಕಡೆ ಸೂರ್ಯ ಹೇಳ್ತಿರ್ತಾನೆ. ಅವಳ ಏನೋ ಮಾಡಿದ್ಲು ಅವಳು ಅಂತ ಕೇಳ್ತಿರ್ಬೇಕಾದ್ರೆ, ಅವಳು 1 2 ಎಷ್ಟು ಕೆಲಸ ಮಾಡ್ತಾಳೆ ಹೇಳು ನೀನು ಹೇಳ್ತೀವಿ, ಅದಕ್ಕೆ ತಾನೇ ನಾವು ಇಷ್ಟೆಲ್ಲ ಆಡಿದ್ದು ಅಂತ ಹೇಳ್ದೆ. ನೀನು ಏನು ಹೇಳ್ತೀನಿ ನನಗೇನು ಅರ್ಥ ಆಗ್ತದೆ, ಸ್ವಲ್ಪ ಬಿಡಿಸಿ ಹೇಳು ಅಂತೇಳಿ ಹೇಳ್ತಿರ್ತಾರೆ. ಅಯ್ಯೋ ಅಪ್ಪ ನಾವು ಸುಮ್ಮನೆ ಜಗಳ ಆಡಿದ್ದು, ತಮಾಷೆಗೆ ಜಗಳ ಆಡಿದ್ದು, ಅದು ನಿಮ್ಮ ಸಕ್ಕರೆ ಸಮಾಧಾನಕ್ಕೋಸ್ಕರ ನಾವು ಜಗಳ ಆಡಿದ್ದು, ನಾವು ಸೀರಿಯಸ್ಸಾಗಿ ಜಗಳ ಆಡಿಲ್ಲ ಅಂತೇಳಿ ಹೇಳ್ತಿರ್ತೀವಿ. ಸೀರಿಯಸ್ಸಾಗಿ ಜಗಳ ಆಡಿಲ್ವಾ, ನನಗೇನೂ ಅರ್ಥ ಆಗ್ತಿಲ್ಲ, ಎಲ್ಲ ಸ್ವಲ್ಪ ಬಿಡಿಸಿ ಹೇಳು ಅಂತೇಳಿ ಹೇಳ್ತಿರ್ತಾರೆ. ಹ್ಞೂ ಸರಿ ಆಯಿತು, ಎಲ್ಲ ಬಿಡಿಸಿ ಹೇಳ್ತೀನಿ ಕೇಳಿಸ್ಕೊ. ಆವತ್ತು ರೋಡಲ್ಲಿ ಶ್ರುತಿ ಅಮ್ಮ ಬಂದುಬಿಟ್ಟು ಮೊನ್ನೆ ಮೀನಿಗೆ ಬಾಯಿಗೆ ಬಂದಂಗೆ ಬೈದರು. ಅದೇ ಟೈಮ್ಗೆ ಮೀನಿನ ಅಂಗಡಿ ಹತ್ರ ನಾನು ಹೋದೆ. ಆವಾಗ ಮೀನಾ ಎಲ್ಲ ಹೇಳಿದ್ರು ನನಗೆ ಈ ಥರ ಎಲ್ಲ ಬಂದು ಬೈದರು ಅಂತ ಹೇಳಿ. ಅದಕ್ಕೆ ನನಗೆ ತುಂಬ ಕೋಪ ಬಂತು. ಅದಕ್ಕೆ ನಾನು ಏನು ಎತ್ತ ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ಮೀನಾ ಇಬ್ಬರು ಕೂಡ ಕಾರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೆ. ಮೀನಾ ಇದ್ದವಳು ಬೇಡ ಏನು ಕೇಳೋದು ಬೇಡ ಅಂತ ಹೇಳ್ತಾ ಇರಲಿಲ್ಲ. ಇಲ್ಲ ನನಗದು ತಡೆಯೋದಕ್ಕಾಗಿಲ್ಲ, ಯಾಕಂದರೆ ಮೀನಿಂದೇನು ತಪ್ಪಿರಲಿಲ್ಲಪ್ಪ, ಯಾಕಪ್ಪ ಅವಳೆಲ್ಲನೂ ಅನ್ಸ್ಕೋಬೇಕು. ಇದನ್ನೆಲ್ಲ ತೊಗೊಂಡೋಗ್ಬಿಟ್ಟು ನಿಮ್ಮ ಹೆಂಡತಿ ಇದ್ದಾಳಲ್ಲ ಶಾಂತಿ, ಎಲ್ಲ ತೊಗೊಂಡೋಗ್ಬಿಟ್ಟು ಮೈಕಮ್ಮನ ಅಮ್ಮನ ಹತ್ರ ಎಲ್ಲನೂ ಹೇಳಿದ್ದಾಳೆ. ಅವಳು ನಿಮ್ಮ ಮಗಳು ಸರಿ ಇಲ್ಲ, ನಿಮ್ಮ ಮಗಳು ಬೆಳೆಸೋ ರೀತಿ ಸರಿ ಇಲ್ಲ, ಅವಳು ಹೂವು ಜೊತೆ ಮೀನಿನ ಜೊತೆ ಇದ್ದು ಅವಳೆಲ್ಲನೂ ಹಾಳಾಗ್ತಿದ್ದಾಳೆ, ಮನೆಯನ್ನೆಲ್ಲ ಹಾಳು ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಶ್ರುತಿ ನಮ್ಮನ್ನು ಕರೆದುಬಿಟ್ಟು ಬೈದಿದ್ದಾರೆ. ಶ್ರುತಿ ಅಮ್ಮ ಅದಕ್ಕೇ ಮೀನನೇ ಇದಕ್ಕೆಲ್ಲ ಕಾರಣ ಅಂದ್ಕೊಂಡು ಮೀನಿಗೂ ತುಂಬ ಬಾಯಿಗೆ ಬಂದಾಗ ಬೈದರು ಅಂತೇಳಿ ಈ ಕಡೆ ಸೂರ್ಯ ಎಲ್ಲನೂ ಹೇಳ್ತಿರ್ತಾನೆ. ಹೌದೇನೆ, ಯಾಕೋ ಬೇಕು ಇವಳಿಗೆ ಇದೆಲ್ಲ ಅಂತೇಳಿ ಅವ್ರ ಅಪ್ಪ ಹೇಳ್ತಿರ್ತಾನೆ. ಅದಕ್ಕೇ ನಾವು ಪ್ಲ್ಯಾನ್ ಮಾಡಿದ್ವಿ ಅಪ್ಪ, ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಮೀನಾ ಕೂಡ ಹೇಳ್ತಿದ್ಲು ಇದೆಲ್ಲ ಬೇಡ ರೀ ಸುಮ್ಮನೆ ಯಾಕೆ ಅಂತೇಳಿ ಹೇಳ್ತಿರ್ತಾಳೆ. ಅಲ್ಲ ಕಣೆ ನಿನ್ಗೆ ಅಷ್ಟೊಂದು ಬಾಯಿಗೆ ಬಂದಂಗೆ ಬೈದಿರ್ತಾರೆ, ಯಾಕೆ ಹೋಗೋದು ಬೇಡ ಅಂತೇಳಿ ಕೇಳ್ತಿರ್ಬೇಕಾದ್ರೆ, ನೋಡ್ರಿ ಇದಕ್ಕೊಂದು ಪ್ಲ್ಯಾನ್ ಮಾಡೋಣ, ನಾವು ಇವಾಗ ಹೆಂಗಿದ್ರು ನಾವು, ಯಾಕಂದರೆ ಅತ್ತೆನೇ ಇದಕ್ಕೆಲ್ಲ ಕಾರಣ, ಅತ್ತೆಗೆ ನಾವು 4 ಜನರು ಒಟ್ಟಿಗೆ ಇರೋದು ಅವ್ರಿಗೆ ಇಷ್ಟ ಇಲ್ಲ, ಅದನ್ನು ಶ್ರುತಿ ಜೊತೆ ಇರೋದಕ್ಕೆ ನನ್ನ ಜೊತೆ ಇರೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ನಮ್ಮನ್ನು ದೂರ ಮಾಡಬೇಕಂತ ಅತ್ತೆ ಇದನ್ನೆಲ್ಲ ಪ್ಲ್ಯಾನ್ ಮಾಡಿರೋದು. ಸುಮ್ಮನೆ ಯಾಕೆ ಪ್ರತಿ ಸಲವೂ ನಾವು ಜಗಳ ಆಡೋದು ಮತ್ತು ಒಂದಾಗೋದು ಜಗಳ ಆಡೋದು ಇದೆಲ್ಲ ಬೇಡ, ಅದಕ್ಕೆ ಒಂದು ಪ್ಲ್ಯಾನ್ ಮಾಡೋಣ. ಏನು ಗೊತ್ತಾ, ಇವಾಗ ಶ್ರುತಿ ಹತ್ರ ಹೋಗ್ಬಿಟ್ಟು ನಾವು ಸುಮ್ಮನೆ ಜಗಳ ಆಡೋ ಥರ ನಾಟಕ ಆಡೋಣ. ಆವಾಗ ನಾವಿಬ್ಬರು ಸುಮ್ಮನೆ ಜಗಳ ಆಡ್ತಿದ್ದೀವಿ ಅನ್ನೋ ಥರ ಅವ್ರಿಗೂ ಅನಿಸುತ್ತೆ. ಅವ್ರು ನಿಜವಾಗ್ಲೂ ನಾವು ಜಗಳ ಆಡ್ತಿದ್ದೀವಿ ಅಂತ ಅತ್ತೆಗೆ ಅನಿಸುತ್ತೆ. ಆದರೆ ನಾವು ನಿಜವಾಗ್ಲೂ ಜಗಳ ಆಡೋದು ಬೇಡ, ನಾವು ಸುಮ್ಮನೆ ತಮಾಷೆಗೆ ಅವ್ರ ಮುಂದೆ ಜಗಳ ಆಡೋಣ. ಆವಾಗ ಅವ್ರಿಗೆ ಅನಿಸುತ್ತೆ ಹಬ್ಬ ಇವರಿಬ್ಬರು 4 ಜನನೂ ಕಿತ್ತಾಡ್ಕೊಂಡು ದೂರ ಆಗಿಬಿಟ್ರು, ಆವಾಗ ಅವ್ರಿಗೆ ದೂರ ಆಗಿಬಿಟ್ಟು ಯಾವುದೇ ಕಾರಣಕ್ಕೂ ಮಾತಾಡೋಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆವಾಗ ಇವ್ರಿಗೆ ಸಮಾಧಾನವೂ ಆಗುತ್ತೆ ಮತ್ತು ಇವ್ರಿಗೇನು ಪ್ಲ್ಯಾನು ಮಾಡಲ್ಲ, ನಮ್ಮಿಬ್ಬರು ಮಧ್ಯದಲ್ಲಿ ತಂದಿಕ್ಬೇಕು ಅನ್ನೋದಕ್ಕೂ ಅವ್ರಿಗೇನು ಇರಲ್ಲ. ಆವಾಗ ನಾವೇ ಚೆನ್ನಾಗಿರೋಣ, ಒಳಗಡೆ ಮೇಲೆ ಜಗಳ ಆಡಿರೋ ಥರ ನಾವು ಇರೋಣ ಅಂತ ಹೇಳ್ಬಿಟ್ಟು ಈ ಕಡೆ ಮೀನನ್ನು ಕೂಡ ಹೇಳ್ತಾಳೆ. ಹ್ಞೂ ಕಣೆ ಇದೊಂದು ಚೆನ್ನಾಗಿದೆ, ಅದು ಎಷ್ಟು ದಿನ ಅಂತ ಹೆಂಗಿರೋಣ ಅಂದರೆ ಅವ್ರಿಗೆ ಗೊತ್ತಾಗೋ ತನಕ ಹಿಂಗೆ ಇರೋಣ. ಸುಮ್ಮನೆ ಯಾಕೆ ಇವಾಗ ಅವರಿಗೆ ಹೇಳೋದು, ಆಮೇಲಿಂದ ಶ್ರುತಿ ಅಮ್ಮಂಗೆ ಮತ್ತೆ ಹೋಗಿ ಹೇಳೋದು, ಶ್ರುತಿ ಅಮ್ಮ ಮತ್ತೆ ಜಗಳ ಆಡೋದು, ನಿಮಗೆ ಆ ವಿಷಯ ಗೊತ್ತಾಗೋದು, ಮತ್ತು ನೀವು ಮತ್ತೆ ಅದನ್ನ ದೊಡ್ಡದು ಮಾಡೋದು, ಸುಮ್ಮನೆ ಇದೆಲ್ಲ ಏನಕ್ಕೂ ಬೇಡ. ಅದಕ್ಕೇ ನಾವು ಈ ಥರ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅಪ್ಪ. ಅದಕ್ಕೆ ನಾವು ರೂಮಲ್ಲಿ ಹೋಗ್ಬಿಟ್ಟು ಇಬ್ಬರೂ 4 ಜನನೂ ಬೇಕಂತಲೇ ಜೋರಾಗಿ ಕೂಗಾಡ್ತಿದ್ವಿ. ಅದು ನೀವೆಲ್ಲರೂ ಬಿಸ್ಕೆಟ್ ತಿನ್ಕೊಂಡು ಚಿಪ್ಸ್ ತಿನ್ಕೊಂಡು ಸುಮ್ಮನೆ ಕೂಗಾಡ್ತಿದ್ವಿ. ಇದಕ್ಕೆಲ್ಲ ಕಾರಣ ನೀನು ಹೆಂಡ್ತಿ ಅಂತ ನಾನು ರವಿ ಮೇಲೆ ಕೂಗಾಡ್ತಿದ್ದೆ. ರವಿನೂ ಕೂಡ ಇದಕ್ಕೆಲ್ಲ ಕಾರಣ ಯಾರೂ ಅಲ್ಲ, ಇದಕ್ಕೆಲ್ಲ ಕಾರಣ ಬಂದುಬಿಟ್ಟು ಮೀನಾ ಅದಕ್ಕೆ ಅವ್ರು ಯಾಕೆ ಎಲ್ಲ ವಿಷಯಕ್ಕೂ ಮೂಗು ತೋರಿಸ್ಬೇಕು ಅಂತೇಳಿ ಇವು 4 ಜನನೂ ಕಿತ್ತಾಡ್ತಾ ಇರ್ತಾರೆ. ಈ ಕಡೆ ಶ್ರುತಿನೂ ಹೇಳ್ತಿರ್ತಾಳೆ ಯಾವುದೇ ಕಾರಣಕ್ಕೂ ನೀವು ನನ್ನ ಜೊತೆ ಮಾತಾಡ್ಬಿಡಿ, ನೀವು ದೂರ ಇರಿ ಅಂತೇಳಿ ಶ್ರುತಿ ಹೇಳ್ತಿರ್ತಾಳೆ. ಕಡೆ ಮೀನಾ ಇದ್ದಳು, ನಾವು ಕೂಡ ನಿನ್ನ ಜೊತೆ ಮಾತಾಡಲ್ಲ, ಯಾವುದೇ ಕಾರಣಕ್ಕೂ ಲೈಫ್ ಲಾಂಗ್ ನಿನ್ನ ಜೊತೆ ಮಾತಾಡೋದಿಲ್ಲ, ನಿನ್ನ ಮುಖನೂ ನೋಡೋಲ್ಲ, ಏನೇ ಇದ್ರೂ ಅಡುಗೆ ತಿಂಡಿ ಎಲ್ಲರೂ ನೀವೇ ಮಾಡ್ಕೋಬೇಕು ಅಂತೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ಸೂರ್ಯ ಇದನ್ನು ಏನೋ ಡೈಲಾಗು ಮರ್ತೇ ಹೋಯ್ತು ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಅಣ್ಣ ನಿಂದೆ ಡೈಲಾಗ್ ಹೇಳು ಅಂತ ಹೇಳಿ ಏನೋ ಒಂದು ಹೇಳಿಸ್ತಾ ಇರ್ತಾನೆ ರವಿನೂ ಕೂಡ.
ಅದಕ್ಕೇ ಯಾವುದೇ ಕಾರಣಕ್ಕೂ ಈ ಕಡೆ ಶ್ರುತಿನೂ ಈ ಕಡೆ ಮೀನೂ ಕೂಡ ಹೇಳ್ತಿರ್ತಾಳೆ, ನಿಮ್ಮ ಅಮ್ಮ ಬಂದು ನನ್ನ ಹತ್ರ ಎಂದಕ್ಕೆ ಜಗಳ ಆಡಬೇಕಿತ್ತು, ನಮ್ಮನೆ ವಿಷಯ ನಾವೇ ಸಾಲ್ವ್ ಮಾಡ್ಕೊಂಡಿದ್ವಿ, ನಿಮ್ಮಮ್ಮ ಏನಕ್ಕೆ ಬರಬೇಕಿತ್ತು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನಮ್ಮಮ್ಮನ ಬಂದಿರ್ತಾನೆ ನನ್ನ ಹತ್ರ ಬಂದು ಕೇಳಿದ್ರೆ ಏನು ಪ್ರಯೋಜನ ಅಂತೇಳಿ ಶ್ರುತಿ ಹೇಳ್ತಿರ್ತಾಳೆ. ಈ ಕಡೆ ನೀವೇ ಸರ್ ನೀವೇ ಜಗಳ ಆಡ್ಕೊಂಡು ನನ್ನ ಯಾಕೆ ಮಧ್ಯದಲ್ಲಿ ಹೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಿರ್ತಾಳೆ. ಇದಕ್ಕೆಲ್ಲ ಕಾರಣ ನೀನೇ ತಾನೇ, ನೀನು ಸರಿ ಇದ್ದಿದ್ರೆ ನೀನು ಕರೆಕ್ಟಾಗಿ ಇದ್ದಿದ್ರೆ ಯಾಕೆ ನಿಮ್ಮ ಅಮ್ಮ ಬಂದು ನನ್ನ ಹತ್ರ ಜಗಳ ಆಡ್ತಿದ್ರು ಅಂತ, ಯಾಕೆ ನಾನು ಸರಿ ಇಲ್ವಾ ಅಂತ ಹೇಳಿ ಅವಳು ಕೂಡ ಏನೋ ಜಗಳ ಆಡ್ತಾ ಇರ್ತಾರೆ. ಅವರಿಬ್ಬರು ಅವ್ರು 4 ಜನನೂ ಕೂಡ ಸುಮ್ಮನೆ ತಮಾಷೆಗೆ ಜಗಳ ಆಡ್ಕೊಂಡೇ ಇರ್ತಾರೆ. ನೀವು ನನ್ನ ಜೊತೆ ಮಾತಾಡಬೇಡಿ, ಯಾವುದೇ ಕಾರಣಕ್ಕೂ ನನ್ನಿಂದ ದೂರ ಇರಿ ಅಂತ ಮೀನಾ ಹೇಳ್ತಿರ್ತಾಳೆ. ಈ ಕಡೆ ಶ್ರುತಿ ಇದ್ದಳು, ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ನಾನು ಹೋಗಿದ್ದ ಕಡೆ ಎಲ್ಲ ನೀವು ಬರ್ಕೊಡ್ದು, ನೀವು ನನ್ನಿಂದ ದೂರ ಇರಿ ಅಂತೇಳಿ ಶ್ರುತಿನೂ ಕೂಡ ಹೇಳ್ತಾ ಇರ್ತಾಳೆ. ಹಂಗೆ ಇವ್ರು 4 ಜನನೂ ಸುಮ್ಮನೆ ಕಿತ್ತಾಡ್ತಾ ಇರ್ತಾರೆ. ಅದನ್ನೆಲ್ಲ ನಿಜನೂ ಕೂಡ ಇದೆಲ್ಲ ನಿಜ ಅಂತ ಅಂದ್ಕೊಂಡಿದ್ದು ಅವ್ರ ಅಪ್ಪಂಗೆ ಎಲ್ಲನೂ ನಿಜ ಏನೇನು ಆಯಿತು ಅಂತ ಎಲ್ಲನೂ ಕೂಡ ಈ ಕಡೆ ಸೂರ್ಯ ಹೇಳ್ತಾ ಇರ್ತಾರೆ. ಅಲ್ಲ ಕಣೋ ನೀವು ಹಿಂಗೆಲ್ಲ ಕಿತ್ತಾಡಿದ್ರೆ ನಾನು ಇದು ಸೀರಿಯಸ್ ಆಗಿದೆ ಅಂತ ಅಂದ್ಕೊಬಿಟ್ಟೆ ಕಣೋ ಅಂತೇಳಿ ಅವ್ರ ಅಪ್ಪ ಹೇಳ್ತಿರ್ಬೇಕಾದ್ರೆ, ಇಲ್ಲಪ್ಪ ನೀನು ಯಾವುದೇ ಕಾರಣಕ್ಕೂ ಟೆನ್ಷನ್ ತೊಗೋಬೇಡ, ನಾವು 4 ಜನ ಯಾವುದೇ ಕಾರಣಕ್ಕೂ ಸೀರಿಯಸ್ಸಾಗಿ ಜಗಳ ಆಡಿಲ್ಲ, ಅಮ್ಮನ ನಂಬಿಸ್ಕೊಳ್ಳೋ ನಮ್ಮ ಶಾಂತಿಗೆ ನಂಬಿಸೋಕ್ಕೋಸ್ಕರ ನಾವು ಇಷ್ಟೆಲ್ಲ ಜಗಳ ಆಡಿದ್ದು ಅಷ್ಟೇ. ಇದಾದ್ಮೇಲಿಂದ ಅವ್ರು ಮತ್ತೆ ನಮ್ಮ ಮಧ್ಯದಲ್ಲಿ ಜಗಳ ತಂದಿಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾವೇ ಸುಮ್ಮನೆ ಜಗಳ ಆಡಿದ್ದು ಅಂತೇಳಿ ಸೂರ್ಯ ಕೂಡ ಎಲ್ಲ ನಿಜನೂ ಅವ್ರ ಅಪ್ಪಂಗೆ ಇಟ್ಟಿರ್ತಾನೆ. ಏನೋ ಅಪ್ಪ ಪರವಾಗಿಲ್ಲ, ಒಟ್ನಲ್ಲಿ ನಿಜವಾಗ್ಲೂ ಒಂದು ಜಗಳ ಆಡೋಕ್ಕೆ ಹೋಗ್ಬೇಡಿ, ಏನೋ ಒಂದು ಮಾಡ್ಕೊಂಡು ಹೋಗ್ರಿ, ಒಟ್ನಲ್ಲಿ ಚೆನ್ನಾಗಿರಿ ನೀವೆಲ್ಲರೂ ಅಂತ ಹೇಳ್ಬಿಟ್ಟು ಈ ಕಡೆ ಅವ್ರ ಅಪ್ಪನೂ ಕೂಡ ಹೇಳ್ತಿರ್ಬೇಕಾದ್ರೆ, ಅಪ್ಪ ನೀನೇನಕ್ಕೂ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಬೇಡ, ನಾವು ಚೆನ್ನಾಗೇ ಇರ್ತೀವಿ, ಮುಂದೆ ಯಾರು ಬಂದ್ರೂ ನಮ್ಮ ಮಧ್ಯದಲ್ಲಿ ಏನೂ ತಂದಿರೋದಕ್ಕಾಗಲ್ಲ, ನಾವು ಚೆನ್ನಾಗೇ ಇರ್ತೀವಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಹೊರಡು ಅಂತೇಳಿ ಹೇಳ್ತಿರ್ತಾರೆ. ಕಣ ಅದು ಯಾವುದೇ ಕಾರಣಕ್ಕೂ ನೀವು ಏನೋ ಆಟ ಆಡೋಕ್ಕೆ ಹೋಗಿ ಸುಮ್ಮನೆ ಸೀರಿಯಸ್ಸಾಗಿ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಆಯಿತಾ, ಚೆನ್ನಾಗಿರಿ ಅಂತೇಳಿ ಹೇಳ್ತಿರ್ತಾನೆ. ಇವತ್ತಿನ ಸಂಚಿಕೆಗೆ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.